ಅಯೋಧ್ಯೆ ಹುಂಡಿ ಕಳ್ಳತನ ಕೋಟ್ಯಂತರ ರಾಮ ಭಕ್ತರ ಮನಸ್ಸಿಗೆ ಘಾಸಿ ಮಾಡಿರುವಂಥ ಕೇಸು. ಎಷ್ಟು ಕೋಟಿ, ಯಾರು ಕದ್ದವರು ಎಲ್ಲ ತನಿಖೆಯಲ್ಲಿ ಹೊರಗೆ ಬರುತ್ತೆ, ಆ ನಂಬಿಕೆ ಇದೆ. ಆದರೂ ಜನರ ಶ್ರದ್ಧೆ ಹೀಗೆ ದುರ್ಬಳಕೆ ಆಗಬಾರದಾಗಿತ್ತು. ಅನ್ಡೌಟೆಡ್ಲಿ ನಾವು ದುಡಿದಿರೋ ದುಡ್ಡಿನಲ್ಲಿ ಒಂದಷ್ಟು ಸಣ್ಣ ಪಾಲನ್ನು ಅಲ್ಲಿ ಕೊಟ್ಟು ದೂರದಿಂದ ಕೈ ಮುಗಿದಂಥವ್ರು ನಾವು. ಆದರೆ ಈ ರಾಮಲಲ್ಲಾನ ವಿಗ್ರಹ ಕೆತ್ತದ್ರಲ್ಲ ಅರುಣ್ ಯೋಗಿರಾಜ್, ಅವ್ರಿಗೆ ಹೆಂಗೆ ಅನಿಸಿರಬಾರ್ದು? ಮಾತಾಡಿದ್ರು ಅರುಣ್ ಯೋಗಿರಾಜ್ ಅವರು, ಕೇಳಿಸ್ಕೊಳ್ಳಿ ಒಮ್ಮೆ. ಜೀರ್ಣ ಮಾಡ್ಕೊಳ್ಳೋಕ್ಕಾಗದಂಥ ವಿಷಯ ಇದು. ಈಗ ನೋಡಿ ದೇಣಿಗೆ ಅಷ್ಟು ಜನ ಕೊಡ್ತಿದ್ರು, ಈಗ ಕಮ್ಮಿ ಆಗಿದೆ ಅಂತ ಮಾತಾಡ್ತಾರೆ. ಈ ಸಮಯಕ್ಕೆ ಇವರು ದೇಣಿಗೆ ಕೊಡೋದು ಬಿಡೋದು ಅದು ಏನು ಭಕ್ತಾದಿಗಳ ವಿಷಯಕ್ಕೆ ಬಿಟ್ಟಿದ್ದು ಬಹಳ ನೋವು ತಂದಿದೆ. ಯಾಕಂದರೆ ದೇಣಿಗೆ ಕೊಡೋದಕ್ಕೆ VIP ಗಳು ಕ್ಯೂ ಅಲ್ಲಿ ನಿಂತ್ಕೊಂತಿದ್ರು. ಏನು ದೇವಸ್ಥಾನಕ್ಕೆ ದೇಣಿಗೆ ಕೊಡೋದಕ್ಕೂ ಕಾಯಬೇಕಾ ಇಲ್ಲಿ? ಅದೇನು ಕಮ್ಮಿ ಅಮೌಂಟ್ ಅಲ್ಲ, ತುಂಬ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಕೊಡೋರೆಲ್ಲ ಬರ್ತಿದ್ರು. ಚಂಪತ್ ರಾಯ್ ಅವರೆಲ್ಲ ತುಂಬ ಸಿಂಪ್ಲಿಸಿಟಿ. ಅವರೊಂದು 10 by 6 ರೂಮಲ್ಲಿ ಅಷ್ಟೇ ಇದ್ದಿದ್ದು ಒಂದು ದಿವಾನ್ ಕಾಟ್ನಲ್ಲಿ. AC ಹಾಕಿದ್ರೆ ಬೇಡ ನನಗೆ ಫ್ಯಾನ್ ಹಾಕಿ ಅಂತಿದ್ರು. ಸೀಕ್ರೆಟ್ ಆಗಿ ಮಾತಾಡಬೇಕು ಅಂತ ಯಾರೋ VIP ಬಂದರೆ ಬೇಡ ಕೂತ್ಕೊಳ್ಳಿ, ನಾನು ಓಪನ್ ಆಗಿ ಮಾತಾಡಬೇಕು, ಹೇಳಿ ಏನು ವಿಷಯ ಅಂತಿದ್ರು. ಆಮೇಲೆ ನಮಗೂ ಅಷ್ಟೇ ಯಾವುದೇ ಡಿಸಿಷನ್ ತಗೋಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಕೊಟ್ಬಿಟ್ಟು ನೀ ಹೇಳು ಅಂತ ನನ್ನ ಮುಂದೆನೇ ಎಷ್ಟೊಂದು ಜನಕ್ಕೆ ಬ್ಯಾಂಕ್ ಅವ್ರಿಗೂ ದೊಡ್ಡ ಅಧಿಕಾರಿಗಳಿಗೂ ಹೇಳಿದ್ದಾರೆ. ಅವರು ಹೈದರಾಬಾದ್ ಬೇಸ್ ಕಂಪ್ನಿಗಳನ್ನ ಅವ್ರು ಹೈಡ್ ಮಾಡಿದ್ರು. ಅಲ್ಲಿಂದ ಎಷ್ಟೋ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ವರ್ಷಾಂಗಟ್ಲೆಯಿಂದ ಅಯೋಧ್ಯೆಯಲ್ಲಿ ಉಳ್ಕೊಂಡು ಎಲ್ಲಿ ಹೇಗೆ ಇವರು ಅದನ್ನು ಟ್ರ್ಯಾಕ್ ಮಾಡಬೇಕು ಬರೋ ದುಡ್ಡನ್ನ. ಈಗ ನೀವು 10 ರೂಪಾಯಿ ನೀವು ಅವ್ರಿಗೆ ದೇಣಿಗೆ ಕೊಟ್ಟರೆ 10 ನಿಮಿಷದೊಳಗೆ ನಿಮ್ಮ ಫೋನಿಗೆ ಅದು ಮೆಸೇಜ್ ಬರಬೇಕು, ಇಷ್ಟು ರೂಪಾಯಿನ ದೇಣಿಗೆ ಕೊಟ್ಟಿದ್ದೀರಾ ಇಂಥ ತಾರೀಕು ಅಂತ ನಿಮಗೆ ಡಿಜಿಟಲ್ ರೆಸಿಪ್ಟ್ ಬರಬೇಕು. ಆದರೂ ಈ ವಿಷಯ ಎಲ್ಲ ಮಾಡಿದರೆ ಅಂದರೆ ಏನಾಗುತ್ತೆ, ಮೊದಲು ಈ ನಮ್ಮ ಕಳ್ಳತನ ಆಗಿರುವಂಥ ಹಣದ ಬಗ್ಗೆ ಮಾಹಿತಿ ಸಿಕ್ಕಿ ಭಕ್ತಾದಿಗಳಿಗೆ ಉತ್ತರ ಕೊಡುವಂಥದ್ದು ಮೊದಲು ಆಗಬೇಕು. ಆ ವಿಷಯ ಅದಾಗೇ ಆಗುತ್ತೆ. ಈಗ ಸದ್ಯಕ್ಕೆ ಏನಂತೀವಿ, ಈ ನಂಬಿಕೆಗೆ ಈ ಗಿಡಕ್ಕೆ ರೋಗ ಬಂದಿರುತ್ತೆ ಅಂತ ಹಂಗೆ ಆ ರೋಗ ಜಲ್ದಿ ವಾಸಿಯಾಗಿ ಮತ್ತೆ ಹೊಸ ಚಿಗುರು ಜಲ್ದಿ ಬರಲಿ. ಘಟನೆಗಳು ನಡೆದಿರೋ ಹಾಗೆ ಮುನ್ನೆಚ್ಚರಿಕೆಯಿಂದ ಈ ಒಂದು ದೇವಸ್ಥಾನ ಮುನ್ನಡೆಯಲಿ ಅಂತ ನಾನು ಆಶಿಸ್ತೇನೆ. ನಮ್ಮ ಭಕ್ತಿ, ನಮ್ಮ ಶ್ರದ್ಧೆ, ನಮ್ಮ ಪ್ರೀತಿ ಅದು ಯಾವತ್ತೂ ಈ ಒಂದು ವಿಷಯಗಳಿಗೆ ಕಮ್ಮಿ ಆಗಲ್ಲ. ಈಗ ಬಂದಿರುವ ಆರೋಪಗಳು ಗಿಡಕ್ಕೆ ಬಂದ ರೋಗದಂತೆ. ಆದಷ್ಟು ಬೇಗ ಆ ರೋಗ ವಾಸಿಯಾಗಿ ಗಿಡ ಮತ್ತೆ ಹೊಸ ಚಿಗುರನ್ನು ಮೂಡಿಸಲಿ ಅಂತ ಅರುಣ್ ಯೋಗಿರಾಜ್ ಅವರು ಹೇಳ್ತಾ ಇದ್ದಾರೆ. ಒಂದೊಂದು ಸಲ ವ್ಯವಸ್ಥೆಯ ಬಗ್ಗೆ ಆಶ್ಚರ್ಯ ಅನಿಸುತ್ತೆ. ಕೇರಳದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಚಿನ್ನ ಕಳ್ಳತನದ ಕೇಸಾಯಿತು. ಅಲ್ಲೂ SIT ತನಿಖೆ, ಅಲ್ಲೂ ಬಂಧನಗಳು, ಅಲ್ಲೂ ಇದೇ ಪ್ರಾಸೆಸ್ಸು. ಯಾರ್ದೋ ಕಾಲರ್ ಪಟ್ಟಿ ಹಿಡ್ಕೊಂಡು ನೀನು ಯಾಕೆ ಆನ್ಸರ್ ಮಾಡ್ತಿಲ್ಲ ಅಂತ ಯಾರನ್ನೂ ಕೇಳೋದಿಲ್ಲ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಹುಂಡಿ ಎಣಿಕೆಯಲ್ಲೂ ಇಂಥದ್ದೇ ಗೋಲ್ಮಾಲ್ ನಡೆದಿದೆ ಅಂತ ಕೇಸಾಯಿತು. ಅಲ್ಲೂ ಇದೇ ಪ್ರಾಸೆಸ್ ಆಗಿದ್ದು. ಯಾರ್ದು ಕಾಲರ್ ಹಿಡ್ಕೊಂಡು ನೀನು ಯಾಕೆ ಉತ್ತರ ಕೊಡಲ್ಲ ಅಂತ ಕೇಳೋದಿಲ್ಲ. ಯಾಕೆ ಅಂದರೆ ಅವು ಮುಜರಾಯಿ ಇಲಾಖೆಯಿಂದ ನಡೆಸುವ ದೇವಸ್ಥಾನಗಳು. ಮುಜರಾಯಿ ಇಲಾಖೆ ದೇವಸ್ಥಾನದಲ್ಲಿ ಏನಾಗ್ತಿದೆ ಅಂತ ಕೇಳೋರು ಯಾರೂ ಇಲ್ಲ. ಇದನ್ನು ಕೇಳಬಾರ್ದು ಅನ್ನುವುದು ನನ್ನ ವಾದವೇ ಅಲ್ಲ, ಅರ್ಥ ಮಾಡ್ಕೊಂಬಿಡಿ, ಅದನ್ನು ವಾದವೇ ಅಲ್ಲ. ಮುಜರಾಯಿ ಇಲಾಖೆಯ ದೇವಸ್ಥಾನದಲ್ಲಿ ಹುಂಡಿಗೆ ಬಿದ್ದ ದುಡ್ಡು ಮಾತ್ರ ಅಲ್ರಿ, ಆ ದೇವಸ್ಥಾನಗಳಿಗೆ 100 ಎಕರೆ ಜಮೀನುಗಳಿದ್ವು, 100 ಕೋಟಿ ಆಸ್ತಿಗಳಿದ್ವು. ಆ ಆಸ್ತಿ ಯಾರು ನುಂಗಿ ನೀರು ಕುಡಿದ್ರು ಅಂತ ಕೇಳೋದಕ್ಕೂ ಒಬ್ಬರ ಗತಿ ಇಲ್ಲ. ರಾಮ ಮಂದಿರದ ಹುಂಡಿಯ ಲೆಕ್ಕವನ್ನು ಕೇಳೋದಕ್ಕೆ ಯಾರ್ಯಾರು ಬಂದರು ನೋಡಿ. ಎಲ್ರಿಗೂ ರಾಮ ಒಳ್ಳೆಯದೇ ಮಾಡಲಿ, ಇಲ್ಲ ಅಂತಲ್ಲ, ಬಟ್ ಯಾರ್ಯಾರು ಬಂದರು ನೋಡಿ. ಈ ದೇಶದಲ್ಲಿ ದೇವಸ್ಥಾನದ ಲೆಕ್ಕ ಮಾತ್ರ ಕೇಳೋಕ್ಕೆ ಸಾಧ್ಯ. ದೇವಸ್ಥಾನದ ಲೆಕ್ಕ ಮಾತ್ರ, ಬೇರೆ ಯಾವ ಶ್ರದ್ಧಾ ಕೇಂದ್ರದ ಲೆಕ್ಕವನ್ನು ಹಿಂಗೆ ಕೇಳೋದಕ್ಕಾಗೋದಿಲ್ಲ. ದೇವಸ್ಥಾನದ ಲೆಕ್ಕ ಮಾತ್ರ ಹಿಂಗೆ ಕೇಳ್ಬೋದು. ಬೇರೆ ಇನ್ಯಾವ ಧರ್ಮದ ರಿಲೀಜಿಯಸ್ ಆರ್ಗನೈಸೇಷನ್ಗೂ ನಿಮ್ಗೆ ಎಷ್ಟು ದುಡ್ಡು ಬಂದಿತ್ತು, ಎಲ್ಲಿ ಎಷ್ಟು ಖರ್ಚು ಮಾಡಿದ್ದೀರಿ, ಎಷ್ಟು ಮನೆಗೆ ತಗೊಂಡೋಗಿದ್ದೀರಿ ಅಂತ ಕೇಳೋದಕ್ಕೆ ಬರೋದಿಲ್ಲ. ನಾವೇ ಕಲ್ಪಿಸಿಕೊಂಡಿರುವಂಥ, ನಾವೇ ಸೃಷ್ಟಿಸಿಕೊಂಡಿರುವಂಥ ವ್ಯವಸ್ಥೆ ಇದಷ್ಟೇ. ಆ ವ್ಯವಸ್ಥೆ ಅಡಿಯಲ್ಲಿ ಎಲ್ಲ ನಡೀತಾ ಇದೆ, ನಡೀಲಿ. ಇದರಿಂದ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆದ ಸಂದರ್ಭದಲ್ಲಿ ನಾನೊಂದು ಮಾತು ಹೇಳಿದ್ದೆ, ಇದು ದೇವಸ್ಥಾನ ಅಂತ ಮಾತ್ರ ನೋಡಬೇಡಿ, ಇದು ಭಾರತೀಯತೆಯ ಪುನರುತ್ಥಾನ ಅಂತ ನೋಡಬೇಕಿದನ್ನು ಅಂತ. ಇಡೀ ಪ್ರಪಂಚದಲ್ಲಿ ಇನ್ಯಾವ ನಾಗರಿಕತೆಗೂ ಸಾಧ್ಯವಾಗದ ಕೆಲಸವನ್ನು ಭಾರತದ ನಾಗರಿಕತೆ ಮಾಡಿ ತೋರಿಸ್ತು.
ಪರಕೀಯರ ದಾಳಿಯಿಂದ ಧ್ವಂಸಗೊಂಡಿದ್ದ ತಮ್ಮ ಶ್ರದ್ಧಾ ಕೇಂದ್ರವನ್ನು ಬಿಟ್ಟು ಬಿಡದೆ 500 ವರ್ಷ ಹಠಕ್ಕೆ ಬಿದ್ದು ಹೋರಾಡಿ ನ್ಯಾಯಯುತ ಮಾರ್ಗದಲ್ಲಿ ಮರುನಿರ್ಮಿಸಿಕೊಂಡಿದ್ದು ನಮ್ಮ ನಾಗರಿಕತೆ ಮಾತ್ರ. ಈ ಸಿವಿಲೈಸೇಷನ್ನಿಗೆ ಮಾತ್ರ ಸಾಧ್ಯ ಆಗಿದ್ದದು. ಅದನ್ನು ಹಿಂದೂಗಳು ಅಂತನೋ, ಬಜರಂಗದಳ RSSನವರು ಅಂತನೋ, BJPಯ ಬೆಂಬಲಿಗರು ಅಂತನೋ, ಬಲಪಂಥೀಯರು ಅಂತನೋ ನೋಡಬಾರದು. ಅದನ್ನು ಇಡೀ ಸಿವಿಲೈಸೇಷನ್ ಇದೆ ಅದರ ಹಿಂದೆ, ನಾಗರಿಕತೆ ಇದೆ ಅದರ ಹಿಂದೆ. ಅಂಥ ಭವ್ಯ ರಾಮ ಮಂದಿರ ಲೋಕಾರ್ಪಣೆಗೊಳ್ತಾ ಇರುವಾಗ ಆ ಕಾರ್ಯಕ್ರಮವನ್ನು ಬಹಿಷ್ಕರಿಸಿದವರಿದ್ದರು. ಬಹಿಷ್ಕಾರ ಹಾಕಿದ್ರು ಆ ಕಾರ್ಯಕ್ರಮಕ್ಕೆ. ನಾವು ಹೋಗೋದಿಲ್ಲ, ನಮ್ಮವ್ರು ಯಾರು ಹೋಗಬಾರ್ದು ಅಂದರು. ಅವ್ರು ಕೂತ್ಕೊಂಡು ಇವತ್ತು ಟ್ರಸ್ಟ್ನಲ್ಲಿ ಯಾರಿರಬೇಕು, ಯಾರಿರಬಾರ್ದು, ತನಿಖೆ ಹೆಂಗಾಗಬೇಕು, ಸಣ್ಣವ್ರನ್ನ ಹಿಡಿತಿದ್ದಾರಾ, ದೊಡ್ಡವ್ರನ್ನ ಹಿಡಿತಿದ್ದಾರಾ, ಎಲ್ಲ ಉಪದೇಶ ಕೊಡ್ತಿದ್ದಾರೆ, ಭಾಷಣ ಮಾಡ್ತಾ ಇದ್ದಾರೆ. ಊರು ಚಿಂತಿಗೆ ಮುಲ್ಲಾ ಸೊರಗಿದ್ನಂತೆ ಅನ್ನುವ ಗಾದೆ ಮಾತು ನೆನಪಾಗತ್ತೆ. ಬಟ್ ಈ ದೇಶದಲ್ಲಿ ಅದೆಲ್ಲ ನಡೆಯುತ್ತೆ, ಈ ದೇಶದಲ್ಲಿ ಅದೆಲ್ಲ ನಡೆಯುತ್ತೆ. ಧಾರ್ಮಿಕ ಶ್ರದ್ಧೆ. ಕರ್ನಾಟಕದಲ್ಲಿ ಆಯ್ತಲ್ರಿ ಧರ್ಮಸ್ಥಳದ ಪ್ರಕರಣ. ಲಕ್ಷಾಂತರ ಜನರ ಧಾರ್ಮಿಕ ನಂಬಿಕೆಗೆ ಧಕ್ಕೆ ಆಗಲಿಲ್ವಾ ಆವಾಗ? ನಮ್ಮ ಟಾರ್ಗೆಟ್ ಮಂಜುನಾಥ ಸ್ವಾಮಿಯೂ ಅಲ್ಲ, ದೇವಸ್ಥಾನನೂ ಅಲ್ಲ ಅಂತ ಹೇಳ್ತಾ ಏನು ಮಾಡಿಡ್ತು ಆ ಗ್ಯಾಂಗು? ಮಾಸ್ ಬರಿಯಲ್ ಇನ್ ಹಿಂದೂ ಟೆಂಪಲ್ ಟೌನ್ ಅನ್ನುವ ಹೆಡ್ಲೈನ್ ಬಂದಾಗ ಲಕ್ಷಾಂತರ ದೈವಭಕ್ತರ ಧಾರ್ಮಿಕ ನಂಬಿಕೆಗೆ ಧಕ್ಕೆ ಆಗಲಿಲ್ವಾ? ಮಾಸ್ ಬರಿಯಲ್ ಇನ್ ಹಿಂದೂ ಟೆಂಪಲ್ ಟೌನ್ ಅಂತ ಪತ್ರಿಕೆಗಳು ಫ್ರಂಟ್ ಪೇಜ್ ಸ್ಟೋರಿಗಳನ್ನು ಪಬ್ಲಿಷ್ ಮಾಡಿದಾಗ ಅದಕ್ಕೂ ಒಂದು SIT ರಚನೆ ಆಯ್ತಲ್ರಿ. ಯಾರನ್ನ ಕಾಲರ್ ಹಿಡಿದು ಕೇಳಿದ್ವಿ ನಾವು, ಏನಾಯಿತು SIT ತನಿಖೆ ಅಂತ. ತನಗೆ ಬೇಕಾದಂತೆ ತನಿಖೆ ದಿಕ್ಕು ಹೋಗ್ತಿಲ್ಲೋ ಇರೋ ತನಕ SIT ಹಗಲು ರಾತ್ರಿ ತನಿಖೆ ಮಾಡಿದ್ದು. ಏನು ಬುಲ್ಡೋಸರ್ ತರಿಸಿದ್ದೇನು, ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ ತರಿಸಿ ಭೂಮಿಯೊಳಗೆ ನೋಡಿದ್ದೇನು, ನಿಮ್ಮ ತೆರಿಗೆ ದುಡ್ಡಿನಲ್ಲಿ. ಆ ಮಣ್ಣಿನಲ್ಲಿ ಯಾವುದೋ ಕಾಲದಲ್ಲಾದರೂ ಯಾವುದಾದ್ರೂ ಹೆಣ ಹೂಳಲಾಗಿತ್ತಾ ಅಂತ ಮಣ್ಣಿನ ಸ್ಯಾಂಪಲ್ ತೆಗೆದು FSL ಕಳಿಸಿದ್ದೇನು. ತನಿಖೆ ತಾವು ಅಂದುಕೊಂಡ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನುವ ತನಕ ಎಲ್ಲ ಆಯಿತು. ಯಾವಾಗ ನಾವು ಅನ್ಕೊಂಡಿದ್ದು ಇಲ್ಲಿ ಬರೋದಿಲ್ಲ ಅಂತ ಗೊತ್ತಾಯ್ತಲ್ಲ, SIT ಅವ್ರಿಗೆ ಬೇರೆ ಬೇರೆ ಕೆಲಸಗಳು ಬಂದ್ಬಿಟ್ಟು. ಆವಾಗ SIT ಅವ್ರು ಬೇರೆ ಕೆಲಸಗಳು ಬಂದ್ಬಿಟ್ಟು. ಈಗ ಕೋರ್ಟ್ ಕರೆದು ಕೇಳಿದ್ರೆ ಎಲ್ಲಿಗೆ ಬಂತು SIT ತನಿಖೆ ಅಂದರೆ ಈಗ ಮತ್ತೆ ಕರಿತಿದ್ದಾರೆ ಆಫೀಸರ್ಗಳನ್ನು. ಅದೇನಾಯಿತು ತಗಂಬ, ಈ ರಿಪೋರ್ಟ್ ಏನಾಯಿತು ತಗಂಬ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಅದು ಯಾವುದೂ ಚರ್ಚೆಗಾಗೋದಿಲ್ಲ. ಈ ದೇಶದಲ್ಲಿ ರಾಜಕೀಯದ ಮಿಶ್ರಣ ಮಾಡದೆ ಏನು ನಡೆಯದೇ ಇಲ್ವೇನೋ. ಅರುಣ್ ಯೋಗಿರಾಜ್ ಅವರು ಹೇಳಿದಾರಲ್ಲ, ಚಂಪತ್ರಾಯ್ ಅವರ ರೂಮ್ ನಾನು ನೋಡಿದ್ದೀನಿ, ಒಂದು 10x10 ರೂಮ್ನಲ್ಲಿ ಒಂದು ದಿವಾನ್ ಕಾಟ್ ಹಾಕ್ಕೊಂಡು AC ಬೇಡ ಫ್ಯಾನ್ ಸಾಕು ಅಂತ ಹೇಳಿದ್ದಂಥ ಜೀವನ ಮಾಡಿದಂಥ ವ್ಯಕ್ತಿ. ಈ ಮಂದಿರಕ್ಕಾಗಿ ಹೋರಾಡಿದವರೆಲ್ಲರೂ ಹಾಗೆ ಅಂಥದ್ದೇ ಜೀವನ ಮಾಡಿದ್ರು. ದೊಡ್ಡ ವಿದ್ಯಾರ್ಹತೆಗಳನ್ನು ಹೊಂದಿದ್ದವರು, ದೊಡ್ಡ ಹುದ್ದೆಗಳಲ್ಲಿದ್ದಂಥವರು. ಧರ್ಮ, ಸಂಸ್ಕೃತಿ, ಈ ಸಿವಿಲೈಸೇಷನ್ನು, ಈ ದೇಶ ಅಂತ ಎಲ್ಲವನ್ನು ತೊರೆದು ಬಂದು 4 ಜೊತೆ ಬಟ್ಟೆ, 1 ಜೊತೆ ಚಪ್ಪಲಿ ಇಟ್ಕೊಂಡು ಜೀವನ ಮಾಡಿದವರು ಅವರೆಲ್ಲ. ಅಂಥವರು ಈಗ ಕಟಕಟೆಯಲ್ಲಿ ನಿಂತ್ಕೊಂಡಿದ್ದಾರೆ. ಇದರಲ್ಲಿ ಅವರ ನಿರ್ಲಕ್ಷ್ಯದ ಪಾತ್ರನೂ ಇದೆ, ಇಲ್ಲ ಅಂತ ಹೇಳಬಾರ್ದು. ನಿರ್ಲಕ್ಷ್ಯದ ಪಾತ್ರವೂ ಇದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗತ್ತೆ. ಆ ಹುಂಡಿಯಿಂದ ಹೋದಂಥ ಒಂದೊಂದು ರೂಪಾಯಿಯನ್ನು ಬಡ್ಡಿ ಸಮೇತ ವಾಪಸ್ ತರ್ತಾರೆ ಅನ್ನೋ ವಿಷಯದಲ್ಲಿ ನನಗಂತೂ ನಂಬಿಕೆ ಇದೆ. ಬಟ್ ಇನ್ನೂ 1 ವರ್ಷ ಸಹಿತ ಉಳಿದಿಲ್ಲ ಉತ್ತರ ಪ್ರದೇಶ ಚುನಾವಣೆಗೆ, ವಿಧಾನಸಭಾ ಚುನಾವಣೆಗೆ. ನೋಡಿ, ಅದು ಎಷ್ಟು ದೊಡ್ಡ ಇಶ್ಯೂ ಆಗುತ್ತದು ಚುನಾವಣೆಯಲ್ಲಿ. ನಾವು ವಿ ಆರ್ ಬೈ ಸ್ಟ್ಯಾಂಡರ್ಡ್ಸ್ ಅಷ್ಟೇ, ಪಕ್ಕದಲ್ಲಿ ನಿಂತ್ಕೊಂಡು ಏನೇನು ಆಗ್ತಿದೆ ಅಂತ ನೋಡ್ತಾ ಇರೋರು ಅಷ್ಟೇ. ಕೆಲವು ವಿದ್ಯಮಾನಗಳನ್ನು ನೋಡಿದಾಗ ಖುಷಿ ಆಗುತ್ತೆ, ಕೆಲವು ವಿದ್ಯಮಾನಗಳನ್ನು ನೋಡಿದಾಗ ಬೇಜಾರಾಗುತ್ತೆ. ಬೇಜಾರಾದಾಗ ಬೇಜಾರು ಮಾಡ್ಕೊಳ್ಳೋದು, ಖುಷಿ ಆದಾಗ ಖುಷಿ ಮಾಡ್ಕೊಳ್ಳೋದು. ಏನು ಅನ್ನಿಸ್ತಿದೆ ಅನ್ನೋದನ್ನು 8:30 ಕೂತ್ಕೊಂಡು ನಿಮ್ಮ ಎದುರಿಗೆ ಹೇಳೋದಪ್ಪ ಅಷ್ಟೇ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.